ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಅಮರ್ನಾಥ್ ಇಂಗ್ಲೀಷ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೈ ಡಿಯರ್ ಫ್ರೆಂಡ್ಸ್, ನಾನು ನನ್ನ ಈ ಒಂದು ಚಾನಲ್ ಮುಖಾಂತರ ಈಗ 45 ಡೇಸ್ ಈಸಿ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್, ಕನ್ನಡದಿಂದ ಇಂಗ್ಲೀಷ್ ಅಥವಾ ಇಂಗ್ಲೀಷಿಂದ ಕನ್ನಡ, ಈ ರೀತಿ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಒಂದು ಕೋರ್ಸನ್ನು ನಾನು ನಿಮಗೆ ಪರಿಚಯ ಮಾಡುತ್ತಾ ಹೋಗುತ್ತೇನೆ. ಪ್ರತಿದಿನ ಒಂದೊಂದು ಲೆಸನ್ ಇರುತ್ತೆ. ಪ್ರತಿಯೊಂದು ಲೆಸನ್ನಲ್ಲಿ ಒಂದು ಟಾಪಿಕ್ ತಗೊತೀನಿ. ಆ ಟಾಪಿಕ್ಕನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಈ ರೀತಿ ನಾವು ಇಲ್ಲಿ ಇಂಗ್ಲೀಷನ್ನು ನಾವು ಕಲಿತಾ ಹೋಗೋಣ. ಸೊ ಯಾಕಂತಂದರೆ ಇಂಗ್ಲೀಷ್ ಎಲ್ಲರಿಗೂ ತುಂಬ ಬೇಕಾಗಿರ್ತಕ್ಕಂತಹ ಲ್ಯಾಂಗ್ವೇಜ್. ಇವಾಗ ಇದು ತುಂಬ ಪ್ರಪಂಚದಾದ್ಯಂತ ಅಗ್ರಸ್ಥಾನದಲ್ಲಿ ಇದೆ ಇಂಗ್ಲೀಷು. ನಮ್ಮ ಪ್ರಪಂಚದ ಯಾವುದೇ ಒಂದು ಘಟನೆಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಇಂಗ್ಲೀಷಲ್ಲೇ ನಮಗೆ ಹೇಳಲ್ಪಡುತ್ತವೆ. ಇಡೀ ಪ್ರಪಂಚದಲ್ಲಿ ಇಂಗ್ಲೀಷ್ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದು ಎಷ್ಟೇ ವರ್ಷಗಳು ಕಳೆದರೂ ಕೂಡ, ಬೇರೆ ಎಷ್ಟೇ ಭಾಷೆಗಳು ಅಭಿವೃದ್ಧಿ ಹೊಂದಿದ್ರೂ ಕೂಡ, ಇಂಗ್ಲೀಷ್ ಭಾಷೆಯ ಈ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಎಂದೆಂದಿಗೂ ಕೂಡ ಅದು ಕಡಿಮೆ ಆಗಿಲ್ಲ. ಸೊ ದಟ್ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟಾಗಿದೆ. ಹಾಗಾಗಿ ಇಂಗ್ಲೀಷ್ ಕಲಿತಕ್ಕಂಥ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಅಂದರೆ ನಮ್ಮ ಮಾತೃಭಾಷೆಯ ಜೊತೆಗೆ ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿತ್ರೆ ನಾವು ಈ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಕೂಡ ನಾವು ಗೇನ್ ಆಗ್ಬೋದು. ಹಾಗಾಗಿ ಇಂಗ್ಲೀಷ್ ಕಲಿಯುವುದು ಎಲ್ಲರಿಗೂ ಅನಿವಾರ್ಯ ಎಂಬತಕ್ಕಂಥದ್ದನ್ನು ನಾನು ಎಲ್ಲರಿಗೂ ಮನದಟ್ಟು ಮಾಡುವುದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ನಾನು ಈ ಒಂದು ಹೊಸ ಕೋರ್ಸನ್ನು ತುಂಬ ಸುಲಭ ರೀತಿಯಲ್ಲಿ, ಯಾವುದೇ ರೀತಿ ನಿಮಗೆ ಇಲ್ಲಿ ಗ್ರಾಮರ್ ಅಂತಕ್ಕಂಥದ್ದು ಇರುವುದಿಲ್ಲ. ಗ್ರಾಮರ್ ಇರುತ್ತೆ, ಆದರೆ ಗ್ರಾಮರನ್ನು ಹೇಳಲ್ಲ. ನಿಮಗೆ ಒಂದು ಸುಲಭವಾಗಿರ್ತಕ್ಕಂತಹ ವೊಕ್ಯಾಬ್ಯುಲರಿಯನ್ನು ಪರಿಚಯ ಮಾಡ್ತಾ, ನಿಮಗೆ ಆ ವೊಕ್ಯಾಬ್ಯುಲರಿ ಮೇಲೆ ಸೆಂಟೆನ್ಸಸ್ಸನ್ನು ರಚನೆ ಮಾಡ್ತಾ, ನಮ್ಮ ಕನ್ನಡದ ಭಾಷೆಯಲ್ಲಿ ನಾವು ಪ್ರತಿದಿನ ಮಾತನಾಡ್ತಕ್ಕಂತಹ ಮಾತುಗಳನ್ನೇ ತಗೊಂಡು ಅದನ್ನು ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಕಡೆ ನಾವು ಆಲ್ಮೋಸ್ಟ್ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಮ್ಮ ಪ್ರಾದೇಶಿಕ ಭಾಷೆಗಳ ಸ್ವರೂಪನೇ ಬೇರೆ, ಆಂಗ್ಲ ಭಾಷೆಯ ಸ್ವರೂಪನೇ ಬೇರೆ. ಹಾಗಾಗಿ ಆದರೂ ಕೂಡ ನಾನು ಟ್ರೈ ಮಾಡ್ತೀನಿ. ಆಡು ಭಾಷೆ ಅಂದರೆ ಆಡು ಕನ್ನಡವನ್ನು, ನಾವು ಕನ್ನಡವನ್ನು ಯಾವ ರೀತಿ ಆಡು ಭಾಷೆಯಾಗಿ ಮಾತಾಡ್ತೀವಿ, ಆ ಆಡು ಭಾಷೆಯ ಕನ್ನಡವನ್ನು ಆಲ್ಮೋಸ್ಟ್ ಆಲ್ ಇಂಗ್ಲೀಷಲ್ಲಿ ನಾನು ಟ್ರೈ ಮಾಡ್ತೀನಿ. ತುಂಬ ಇಂಪಾರ್ಟೆಂಟು ಈ ಒಂದು ಕೋರ್ಸ್ ಇದು. ಐ ಥಿಂಕ್ ಇಂಗ್ಲೀಷು ತುಂಬ ಜನ ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾರೆ ಕನ್ನಡದಲ್ಲಿ, ಇಲ್ಲ ಅಂತ ನಾನು ಹೇಳಲ್ಲ. ಯೂಟ್ಯೂಬಲ್ಲಿರ್ಬೋದು, ಆನ್ಲೈನಲ್ಲಿರ್ಬೋದು. ಬಟ್ ನಾನು ಅಂದ್ಕೊತೀನಿ ಈ ರೀತಿ ಯಾರೂ ಕೂಡ ಕೋರ್ಸು ಡಿಸೈನ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ನಾನು ಯೂಟ್ಯೂಬಲ್ಲಿ ನೂರಾರು ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇದ್ದೀನಿ. ನಮ್ಮ ಕನ್ನಡದ ಅಂದರೆ ಇಂಗ್ಲೀಷನ್ನು ಕನ್ನಡದಲ್ಲಿ ಅಥವಾ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇಂಗ್ಲೀಷನ್ನು ಹೇಳ್ಕೊಡ್ತಕ್ಕಂಥ ನಾನು ಹಲವಾರು ಯೂಟ್ಯೂಬ್ ಚಾನಲ್ಸನ್ನು ಚೆಕ್ ಮಾಡಿದ್ದೀನಿ. ಆದರೆ ಈ ರೀತಿ ಯಾರೂ ಕೂಡ ಕೋರ್ಸ್ ಡಿಸೈನ್ ಮಾಡಿಲ್ಲ. ಅದ್ಭುತವಾದ ಒಂದು ಕೋರ್ಸನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡಿದರೆ ಖಂಡಿತ ನೀವು 45 ಡೇಸಲ್ಲಿ ಅಟ್ಲೀಸ್ಟ್ ನಿಮಗೆ ಮ್ಯಾನೇಜಬಲ್ ಇಂಗ್ಲೀಷ್ ಅಂತ ನಾನು ಹೇಳ್ತೀನಿ. ನಾನು 100% ಅಂತ ಹೇಳಲ್ಲ. ಮ್ಯಾನೇಜಬಲ್ ಇಂಗ್ಲೀಷ್ ಮತ್ತು ಇಂಗ್ಲೀಷನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಕ್ಕಂಥದ್ದು ಇಂಥದ್ದು ನಿಮಗೆ ಬರುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಕ್ಕಂಥದ್ದು, ನಾನು ಯಾವ ರೀತಿ ಕೋರ್ಸ್ ಡಿಸೈನ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಇಲ್ಲಿ ನಾನು ಫಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ನಾನು
ಒಂದು ಲೆಸನ್ನನ್ನು ನಾನು ಒಂದು 9 ಪಾಯಿಂಟ್ಸ್ ಮೇಲೆ ಡೆವಲಪ್ ಮಾಡ್ತಾ ಬಂದಿದ್ದೇನೆ. ಸೊ ಅದರಲ್ಲಿ ನಾನು ಎವ್ರಿ ಡೇ ನಾನು ಲೆಸನ್ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೋಟ್ ಆಫ್ ದ ಡೇ ಅಂದರೆ ಪ್ರತಿದಿನ ಒಂದು ಸೂಕ್ತಿಯೊಂದಿಗೆ ನಾನು ತರಗತಿ ಪ್ರಾರಂಭ ಮಾಡ್ತೀನಿ. ಪ್ರತಿದಿನ ನಾವು ಒಂದು ಸೂಕ್ತಿಯನ್ನು ಹೇಳ್ಕೊಳ್ಳೋಣ, ಆ ಸೂಕ್ತಿಯನ್ನು ನಾವು ಅಭ್ಯಾಸ ಮಾಡೋಣ, ಅದನ್ನು ಕಲಿಯೋಣ. ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಆ ಸೂಕ್ತಿಯನ್ನು ಕಲಿಯೋಣ. ಆ ರೀತಿ ಸೂಕ್ತಿಯನ್ನು ಕಲಿಯೋಣ, ಅದರಿಂದ ಪ್ರಾರಂಭ ಮಾಡ್ತೀನಿ. ಮತ್ತು ನಿಮಗೆ ಎರಡನೇದಾಗಿ ನಾನು ಟಂಗ್ ಟ್ವಿಸ್ಟರ್ಸ್ ಅಂತಂದರೆ ಈ ಒಂದು ನಾವು ಗಟ್ಟು ಹೊಡಿತೀವಲ್ವಾ, ಅಂದರೆ ನಮಗೆ ನಾಲಿಗೆಗೆ ನಾವು ಕೆಲಸ ಕೊಡ್ತಕ್ಕಂಥದ್ದು. ಅಂದರೆ ಹೊಸ ಭಾಷೆಯನ್ನು ಮಾತಾಡೋದಕ್ಕೆ ನಾಲಿಗೆಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇಂಗ್ಲೀಷನ್ನು ಮಾತಾಡೋದಕ್ಕೆ ನಮ್ಮ ನಾಲಿಗೆಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆ ಹೊಂದ್ಕೊಳ್ಬೇಕು, ಅದನ್ನು ಆ ಭಾಷೆಗೆ ಹೊಂದಿಸಬೇಕು, ಹೊಸ ಭಾಷೆಗೆ ಹೊಂದಿಸಬೇಕು. ಹಾಗಾಗಿ ಇಲ್ಲಿ ಕೆಲವೊಂದು ಟಂಗ್ ಟ್ವಿಸ್ಟರ್ಸನ್ನು ಕೊಡ್ತೀನಿ, ಈಸಿಯಾಗಿರ್ತಕ್ಕಂಥ ಟಂಗ್ ಟ್ವಿಸ್ಟರ್ಸನ್ನು ಕೊಡ್ತೀನಿ. ಸೊ ಟಂಗ್ ಟ್ವಿಸ್ಟರ್ಸನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ನಾಲಿಗೆ ಮತ್ತು ನಮ್ಮ ಬಾಯಿ ಆ ಭಾಷೆಗೆ, ಆಂಗ್ಲ ಭಾಷೆಗೆ ಹೊಂದಿಕೊಳ್ಳುತ್ತೆ. ಅದಾದಮೇಲೆ ಇಲ್ಲಿ ನಾನು ನೆಕ್ಸ್ಟು ವೊಕ್ಯಾಬ್ಯುಲರಿ, ಇಲ್ಲಿ ಮೇಯ್ನ್ಲಿ ನಾನು ವರ್ಬ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ಎವ್ರಿ ಡೇ. ಸೊ ಪ್ರತಿಯೊಂದು ಲೆಸನ್ನಲ್ಲಿ ಮೊದಲಿಗೆ ನಾವು ವರ್ಬ್ಸ್ ತಗೊಳ್ಳೋಣ. ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಮಗೆ ಬೇರೆದೆಲ್ಲ ಇದೆ. ನೌನ್ ಇದೆ, ಪ್ರನೌನ್ ಇದೆ, ಆಬ್ಜೆಕ್ಟಿವ್ ಇದೆ, ಪ್ರಿಪೋಸಿಷನ್ ಇದೆ, ಕಂಜಂಕ್ಷನ್ಸ್ ಇದೆ, ಇಂಟರ್ಜೆಕ್ಷನ್ ಇದೆ. ಇವೆಲ್ಲವೂ ಕೂಡ ಇದ್ದಾಗಿಯೂ ಕೂಡ ಈ ವರ್ಬ್ ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಹಾಗಾಗಿ ವರ್ಬ್ಸನ್ನು ನಾನು ಮೇಯ್ನ್ಲಿ ಫೋಕಸ್ ಮಾಡ್ತೀನಿ. ಈ ವರ್ಬ್ಸ್ ಮೇಲೆ ನಾವು ಏನು ಮಾಡೋಣ, ಸೆಂಟೆನ್ಸಸ್ ಮಾಡ್ತಾ ಹೋಗೋಣ. ವರ್ಬ್ಸ್ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಕ್ರಿಯಾಪದಗಳು. ಈ ಒಂದು ಕ್ರಿಯಾಪದಗಳ ಸಹಾಯದಿಂದ ನಾವು ಸೆಂಟೆನ್ಸಸ್ಸನ್ನು ನಾವು ರಚನೆ ಮಾಡೋಣ. ಆ ರೀತಿ ರಚನೆ ಮಾಡ್ತಾ ನಾವು ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟು ನಾನು 4th ಪಾಯಿಂಟಾಗಿ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಸೆಂಟೆನ್ಸಸ್. ನಾನು ಆವಾಗಲೇ ಹೇಳಿದೆ, ಒಂದು ವರ್ಬನ್ನು ತಗೊಂಡು ಆ ವರ್ಬ್ ಮೇಲೆ ನಮ್ಗೆ ಏನು ಮಾಡುತ್ತೆ, ಇಲ್ಲಿ ಸೆಂಟೆನ್ಸಸ್ ಅಥವಾ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದೇ ಒಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ತಗೊಂಡು, ಫಾರ್ ಎಕ್ಸಾಂಪಲ್ ಪ್ರನೌನ್ ಅಂತಂದರೆ ಹಿ, ಶಿ, ಇಟ್, ಮತ್ತು ಐ, ಯು, ವಿ, ದೇ, ಇವನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಲ್ವಾ, ಅವುಗಳ ಸಹಾಯದಿಂದ ಮತ್ತು ವರ್ಬ್ಸ್ ಸಹಾಯದಿಂದ, ನಾವು ಪ್ರೆಪೋಸಿಷನ್ ಸಹಾಯದಿಂದ, ಅಡ್ವರ್ಬ್ ಸಹಾಯದಿಂದ ನಾವೇನು ಮಾಡೋಣ, ಸೆಂಟೆನ್ಸಸ್ಸನ್ನು ನಾವು ಕಲಿತಾ ಹೋಗೋಣ. ಅಥವಾ ಸೆಂಟೆನ್ಸಸ್ ಮತ್ತು ಒಂದು ಸಣ್ಣ ವಾಕ್ಯಗಳು ಅಂತಂದರೆ ಪ್ರೇಜಸ್ ಅಂತಲೂ ಕೂಡ ನಾವು ಕರಿತೀವಿ, ಕ್ಲಾಸಸ್ ಅಂತಲೂ ನಾವು ಕರಿತೀವಿ. ಈ ಪ್ರೇಜಸ್ಸು, ಕ್ಲಾಸಸ್ಸು, ಸೆಂಟೆನ್ಸಸ್ ಇವೆಲ್ಲವನ್ನು ಕೂಡ ನಾವು ಕಲಿತಾ ಹೋಗೋಣ. ಸೊ ಇದಕ್ಕಾಗಿ ನಾವಿಲ್ಲಿ ಸ್ಪೆಷಲಾಗಿ ಒಂದು ಸ್ಟ್ರಕ್ಚರ್ ಮೇಲೆ ಕಲಿತಾ ಹೋಗೋಣ. ಅಂದರೆ ಅದನ್ನು ಯಾವ ರೀತಿ ರಚನೆ ಮಾಡಬೇಕು, ಒಂದು ವಾಕ್ಯ ರಚನೆ ಮಾಡಬೇಕಂದ್ರೆ ನಾವು ಏನೆಲ್ಲ ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕು, ಅಥವಾ ಇಂಗ್ಲೀಷ್ ವಾಕ್ಯಗಳನ್ನು ಈಸಿಯಾಗಿ ರಚನೆ ಮಾಡೋದಕ್ಕೆ ನಾವು ಯಾವೆಲ್ಲ ಸೂತ್ರಗಳಿವೆ, ಕನ್ನಡದಿಂದ ಇಂಗ್ಲೀಷ್ಗೆ ನಾವು ಟ್ರಾನ್ಸ್ಲೇಷನ್ ಮಾಡಬೇಕಂದ್ರೆ ಯಾವೆಲ್ಲ ಸೂತ್ರಗಳಿದೆ, ಇವೆಲ್ಲವನ್ನು ಕೂಡ ನಾನು ಹೇಳ್ತೀನಿ. ಅದಾದಮೇಲೆ ಮತ್ತು ಆ ಸೆಂಟೆನ್ಸಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಮಾಡ್ತಕ್ಕಂಥದ್ದು. ಈಗ ನಮಗೆ WH ವರ್ಡ್ಸ್ ಅಂತ ಹೇಳ್ಬಿಟ್ಟು ಕ್ವಶನಿಂಗ್ ವರ್ಡ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಕ್ವಶನಿಂಗ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಕ್ವಶನ್ಸನ್ನು ಮಾಡೋದು. ಅದಾದಮೇಲೆ ಮತ್ತು ನಮಗೆ ಇಡಿಯಮ್ಸ್ ಆ್ಯಂಡ್ ಪ್ರೋವರ್ಬ್ಸ್ ಅಂತ ಇನ್ನೊಂದು ಟಾಪಿಕ್ ನಾನು ತಗೊತೀನಿ. ಇಲ್ಲಿ ಇಡಿಯಮ್ಸ್ ಅಂತಂದರೆ ನುಡಿಗಟ್ಟುಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇವುಗಳು ನೋಡೋದಕ್ಕೆ, ಓದುವುದಕ್ಕೆ ಒಂದು ರೀತಿ ಇರುತ್ತೆ, ಬಟ್ ಅದರ ಅರ್ಥ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂಥವನ್ನು ನಾವು ಇಡಿಯಮ್ಸ್ ಅಂತ ಹೇಳ್ಬಿಟ್ಟು ನುಡಿಗಟ್ಟುಗಳು ಅಂತ ಹೇಳ್ಬಿಡ್ತೀವಿ. ಒಳಾರ್ಥ, ಅದರಲ್ಲಿ ಒಳಾರ್ಥ ಇರುತ್ತೆ, ಗುಟ್ಟು ಅಂತಕ್ಕಂಥದ್ದು ಇರುತ್ತೆ. ಮತ್ತು ಪ್ರೋವರ್ಬ್ಸ್ ಅಂತಂದರೆ ಗಾದೆ ಮಾತುಗಳು, ನಮ್ಮ ದೊಡ್ಡವರು ಹೇಳಿದಾರಲ್ಲ ಆ ಗಾದೆ ಮಾತುಗಳು. ಸೊ ಇವೆಲ್ಲವನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಮತ್ತು ಇವಾಗ ಎಲ್ಲ ಹೇಳ್ಕೊಟ್ಟಾದಮೇಲೆ ಒಂದು ಸ್ಮಾಲ್ ಕಾನ್ವರ್ಜೇಷನ್, ಒಂದು ಮಾತುಕತೆ ಮಾಡ್ತಕ್ಕಂಥದ್ದು. ನಾವು ರಚನೆ ಮಾಡಿರ್ತಕ್ಕಂತಹ ಎಲ್ಲ ಸೆಂಟೆನ್ಸಸ್ಸನ್ನು ತಗೊಂಡು ಒಂದು ಸಣ್ಣ ಕಾನ್ವರ್ಜೇಷನನ್ನು ನಾವು ಕ್ರಿಯೇಟ್ ಮಾಡೋಣ. ಆ ಕಾನ್ವರ್ಜೇಷನ್ ಮುಖಾಂತರ ನಾವು ಅದನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಅಳವಡಿಸ್ಕೊಳ್ಳೋಣ. ಅದಾದಮೇಲೆ ಒಂದು ಕಾಂಟೆಕ್ಸ್ಟ್ ಬರೀತಕ್ಕಂಥದ್ದು, ಅಂದರೆ ನಮ್ಮ ಕಾಂಟೆಕ್ಸ್ಟ್ ಅಂತಂದರೆ ಒಂದು ಪ್ಯಾರ ಬರೀತಕ್ಕಂಥದ್ದು, ಒಂದು ಎಕ್ಸರ್ಸೈಸನ್ನು ಅದರ ಮೇಲೆ ಬರೀತಕ್ಕಂಥದ್ದು. ಈ ರೀತಿ
ಒಂದು ಕಾಂಟೆಕ್ಸ್ಟ್ ರಚನೆ ಮಾಡೋಣ. ಅಂದರೆ ಈ ಈಡಿಯಮ್ಸನ್ನು ಯೂಸ್ ಮಾಡಿಕೊಂಡು, ಪ್ರೊವರ್ಬ್ಸನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಒಂದು ಟೆಕ್ಸ್ಟನ್ನು ಬರೆಯೋದು, ಒಂದು 4-5 ಲೈನು ನಾವು ಟೆಕ್ಸ್ಟನ್ನು ಬರೆಯೋದನ್ನು ಅಭ್ಯಾಸ ಮಾಡುತ್ತಾ ಹೋಗೋಣ. ಮತ್ತು ಎಕ್ಸರ್ಸೈಸಸ್ ಮತ್ತು ಅಭ್ಯಾಸಗಳನ್ನು ಕೂಡ ಕೊಡ್ತೀನಿ. ಇದಾದಮೇಲೆ ಫೈನಲಿ ಒಂದು ಸ್ವಲ್ಪ ಹೋಮ್ವರ್ಕ್ ಅಂತಕ್ಕಂಥದ್ದು ಬೇಕೇ ಬೇಕು. ನಾವು ಜಸ್ಟ್ ವಿಡಿಯೋ ನೋಡಿದ್ದಷ್ಟು ಮಾತ್ರಕ್ಕೆ ನಮಗೆ ಬಂದುಬಿಡೋದಿಲ್ಲ. ಸೊ ಆ ವಿಡಿಯೋದಲ್ಲಿರ್ತಕ್ಕಂಥದ್ದನ್ನು ನಾವು ಹೋಮ್ವರ್ಕ್ ಮಾಡಬೇಕು. ಒಂದು ಪುಸ್ತಕ ತಗೋಬೇಕು, ಅದರಲ್ಲಿ ಬರ್ಕೋಬೇಕು. ಮತ್ತು ಇಲ್ಲೊಂದು ನಾನು ಕೆಲವೊಂದು ಸೆಂಟೆನ್ಸಸ್ ಕೊಡ್ತೀನಿ ನಿಮಗೆ. ಆ ಸೆಂಟೆನ್ಸಸ್ಗೆ ನೀವೇನು ಮಾಡಬೇಕು, ನೀವು ಟ್ರೈ ಮಾಡಬೇಕು. ನಾನು ಕನ್ನಡ ಸೆಂಟೆನ್ಸಸ್ ಕೆಲವೊಂದು ಕೊಟ್ಟಾಗ ಅದನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಆಫ್ಟರ್ ವಾಚಿಂಗ್ ವಿಡಿಯೋ. ಅಂದರೆ ವಿಡಿಯೋ ನೋಡಿದ ಆದಮೇಲೆ ವಿಡಿಯೋದಲ್ಲಿರ್ತಕ್ಕಂಥ ಸೆಂಟೆನ್ಸಸ್ಸನ್ನೇ ಕೊಡ್ತೀನಿ. ಅಂದರೆ ಕೆಲವೊಂದು ಕನ್ನಡ ಸೆಂಟೆನ್ಸಸ್ಸನ್ನು ಇಂಗ್ಲೀಷ್ಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ಆ್ಯಂಡ್ ಇಂಗ್ಲೀಷ್ ಸೆಂಟೆನ್ಸಸ್ಸನ್ನು ನೀವು ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಇಂಗ್ಲೀಷ್ ಪದಗಳನ್ನು ಕೊಡ್ತೀನಿ. ಆ ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡಿಕೊಂಡು ನೀವು ಕನ್ನಡ ವಾಕ್ಯವನ್ನು ರಚನೆ ಮಾಡಬೇಕು. ಅಂದರೆ ಆ ಕನ್ನಡ ವಾಕ್ಯದಲ್ಲಿ ಇಂಗ್ಲೀಷ್ ಪದ ಇರಬೇಕು. ಅಂದರೆ ಇಂಗ್ಲೀಷ್ ಪದ ಒಂದು ಸೇರಿಸ್ಕೊಂಡು ಅದನ್ನು ನಾವು ಕನ್ನಡದಲ್ಲಿ ಹೇಳೋದ್ರಿಂದ ಆ ಇಂಗ್ಲೀಷ್ ಪದ ಯಾವತ್ತೂ ಕೂಡ ನಮಗೆ ಮರೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತು ನಮ್ಮ ಮಾತುಕತೆಯಲ್ಲಿ ಯಾವಾಗಲೂ ಕೂಡ ಬರುತ್ತೆ. ಸೊ ಈ ರೀತಿ ನಾವು ಏನು ಮಾಡೋಣ, ಈ ಒಂದು ಕಂಪ್ಲೀಟ್ ಲೆಸನನ್ನು ನಾನು ಮಾಡ್ತೀನಿ. ಸೊ ಈ ವಿಧಾನದಲ್ಲಿ ನಾವು ಪ್ರತಿದಿನ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ತುಂಬಾ ಇಂಗ್ಲೀಷ್ ಕಲಿತೀವಿ. ಐ ಥಿಂಕ್ 45 ಡೇಸಲ್ಲಿ ನಾವು ಒಂದು ಮ್ಯಾನೇಜಬಲ್ ಇಂಗ್ಲೀಷ್, ಅಂದರೆ ನಮಗೇನು ಇಂಗ್ಲೀಷ್ ಬರಲ್ಲ ಅನ್ನೋದಕ್ಕಿಂತ ನಾವು ಒಂದು 50% ಆ ರೀತಿ ಬೇರೆಯವರು ಹೇಳಿದ್ದನ್ನು ನಾವು ಕ್ಯಾಚ್ ಮಾಡ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಮತ್ತು ನಾವು ಒಂದು ಟೆಕ್ಸ್ಟ್ ಬುಕ್ಕನ್ನು ಓದುವಾಗ ಆ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಪ್ಯಾರಾಗ್ರಾಫ್ಸ್ಗೆ ಮೀನಿಂಗ್ಸು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ಮತ್ತು ನ್ಯೂಸ್ ಪೇಪರಲ್ಲಿ ಕೆಲವೊಂದು ಹೆಡ್ಲೈನ್ಸನ್ನು ಓದ್ಕೊಳ್ತಕ್ಕಂಥದ್ದು ಇರ್ಬೋದು. ಮತ್ತು ಕೆಲವೊಂದು ಸೈನಿಂಗ್ ಬೋರ್ಡ್ಸ್ ಇರ್ತವೆ, ಸೈನಿಂಗ್ ಬೋರ್ಡ್ಸನ್ನು ಓದ್ಕೊಳ್ತಕ್ಕಂಥದ್ದು ಇರ್ಬೋದು. ಸೊ ಈ ಎಲ್ಲವನ್ನು ಕೂಡ ನಾವಿಲ್ಲಿ ಈಸಿಯಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಈ ಸ್ಟ್ರಕ್ಚರಲ್ಲಿ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಎಲ್ಲರೂ ಕೂಡ ಇದನ್ನು ನನ್ನ ಈ ಒಂದು ವಿಡಿಯೋವನ್ನು ನೋಡಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು, ಈ ಸ್ಟ್ರಕ್ಚರಲ್ಲಿ ಯಾರೆಲ್ಲ ಇಂಗ್ಲೀಷನ್ನು ಕಲಿಬೋದು ಅಂತಂತಂದರೆ ನೋಡಿ, ಇದು ಮೇಯ್ನ್ಲಿ ನಾನು ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಮಕ್ಕಳು ಕಲಿಬೇಕಲ್ವಾ. ಸೊ ಮಕ್ಕಳನ್ನು ನಾನು ಆಧಾರವಾಗಿ ಇಟ್ಕೊಂಡು ಇದನ್ನು ನಾನು ಇದು ಮಾಡ್ತೀನಿ. ಯಾಕೆಂತಂದರೆ ಅದು ಕನ್ನಡ ಮಾಧ್ಯಮ ಶಾಲೆ ಆಗಿರ್ಬೋದು, ಇಂಗ್ಲೀಷ್ ಮಾಧ್ಯಮ ಶಾಲೆ ಆಗಿರ್ಬೋದು. ಸೊ ಯಾವುದೇ ಆಗಿರಲಿ ಮಕ್ಕಳಿಗೆ ಈ ಒಂದು ಇಂಗ್ಲೀಷ್ ಬರಬೇಕಾಗುತ್ತೆ. ಹಾಗಾಗಿ ಮಕ್ಕಳನ್ನು ನಾನು ಬೇಸಾಗಿಟ್ಕೊಂಡು ಈ ಕೋರ್ಸು ಡಿಸೈನ್ ಮಾಡ್ತಾ ಹೋಗ್ತೀನಿ. ಆ ರೀತಿ ಅಂತ ಇದು ಬರೀ ಮಕ್ಕಳಿಗೇನಾ, ಇಲ್ಲ, ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಮೇಯ್ನ್ಲಿ ಪೇರೆಂಟ್ಸ್ ಕೂಡ ಕಲಿಬಹುದು. ಮಕ್ಕಳ ಜೊತೆಗೆ ಯಾರು ಕಲಿಬೋದು, ಪೇರೆಂಟ್ಸ್ ಕೂಡ ನಾವು ಕಲಿತಾ ಹೋಗ್ಬೋದು ಇದನ್ನು. ಯಾಕಂತಂದರೆ ಪೇರೆಂಟ್ಸು ಕಲಿತ್ಕೊಂಡ್ರೆ ಅವರು ತಮ್ಮ ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡ್ಬೋದು. ಇಟ್ ಮೀನ್ಸ್ ಅವ್ರ ಕ್ಲಾಸಲ್ಲಿ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ಸ್ಗೆ ಪೇರೆಂಟ್ಸ್ ಏನು ಮಾಡ್ಬೋದು, ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೇರೆಂಟ್ಸು ಕೂಡ ಇದನ್ನು ಕಲಿಬೋದು. ಮತ್ತು ಅಷ್ಟೇನಾ, ಇದು ಟೀಚರ್ಸು. ಸೊ ಟೀಚರ್ಸು ಅಂದರೆ ಟೀಚರ್ಸ್ಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ಬಟ್ ಎಲ್ಲ ಟೀಚರ್ಸ್ಗೂ ಇಂಗ್ಲೀಷ್ ಬರಲ್ಲ. ಸೊ ಹಾಗಾಗಿ ಟೀಚರ್ಸು ಕೂಡ ತಮ್ಮ ಕ್ಲಾಸ್ ರೂಮಲ್ಲಿ ಒಂದು ಮಕ್ಕಳ ಜೊತೆ ಇಂಗ್ಲೀಷಲ್ಲಿ ಮಾತಾಡಿದರೆ ಸೊ ಅದರ ರೆಸ್ಪೆಕ್ಟೇ ಬೇರೆ ಇರುತ್ತೆ. ಮಕ್ಕಳು ಕಲಿತಾರೆ, ಮತ್ತು ನಿಮಗೂ ಕೂಡ ಅದೇ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ಟೀಚರ್ಸ್ಗೂ ಕೂಡ ಒಳ್ಳೆ ರೆಸ್ಪೆಕ್ಟ್ ಬರುತ್ತೆ. ಅದರಿಂದ ಮಕ್ಕಳಿಗೂ ಕಲಿಸ್ಬೋದು, ನಾವು ಟೀಚರ್ಸು ಕೂಡ ಕಲಿಬೋದು. ಹಾಗಾಗಿ ಟೀಚರ್ಸ್ಗೂ ಕೂಡ ಇದು ತುಂಬ ಕ್ಲಾಸ್ ರೂಮಲ್ಲಿ ಎಂಗೇಜ್ ಮಾಡುವುದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಅದೇ ರೀತಿ ಇಟ್ ಮೀನ್ಸ್ ಹೋಮ್ ಮೇಕರ್ಸ್, ಯಾರು ಮನೆಯಲ್ಲಿ ಗೃಹಿಣಿಯರು ಇದ್ದಾರೆ, ಈ ಹೋಮ್ ಮೇಕರ್ಸ್ ಇವರು ಕೂಡ ಇಂಗ್ಲೀಷನ್ನು ಕಲಿಯೋದ್ರಿಂದ
ಇವರು ಎಲ್ಲಾದರೂ ಹೊರಗಡೆ ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ಇವ್ರಿಗೆ ಇಂಗ್ಲೀಷು ಒಂದು ಅರ್ಥ ಮಾಡ್ಕೊಳ್ತಕ್ಕಂಥ, ಬೇರೆಯವ್ರು ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಹೋಮ್ ಮೇಕರ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿ ಬೇರೆ ಯಾರೇ ಆಗಲಿ, ಸೊ ಬೇರೆ ಎಂಪ್ಲಾಯೀಸು ಅಂದರೆ ಈಗ ಕನ್ನಡ ಮಾಧ್ಯಮದಿಂದ ಹೋಗಿರ್ತಾರೆ, ಅವ್ರಿಗೆ ಇಂಗ್ಲೀಷು ಗೊತ್ತಾಗೋದಿಲ್ಲ. ಹಾಗಾಗಿ ಬೇರೆ ಎಂಪ್ಲಾಯೀಸ್ಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿ ಎಲ್ಲರೂ ಕಲಿಬೋದು, ಕಿಡ್ಸಿಂದ ಹಿಡಿದು ಇಟ್ ಮೀನ್ಸ್ ಸೀನಿಯರ್ ಸಿಟಿಜನ್ಸ್ ಯಾರೇ ಆಗಲಿ ಎಲ್ಲರೂ ಕೂಡ ಈ ಒಂದು ಕ್ಲಾಸನ್ನು ನೀವು ಕಲಿಬೋದು. ಎಲ್ಲರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ ಆಗುತ್ತೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನೂ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಸು ಕೂಡ ನಿಮಗೆ ಡೆಸ್ಕ್ಟಾಪ್ಗೆ ಬರುತ್ತೆ, ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ಗೆ ಬರುತ್ತೆ. ಹಾಗಾಗಿ ನೀವು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ಹಲವಾರು ಬೆನಿಫಿಟ್ಸ್ ಇದೆ ನಿಮಗೆ. ಅಂದರೆ ನಾನು ಹಾಕ್ತಕ್ಕಂಥ ಎಲ್ಲ ಈ ಒಂದು ವಿಡಿಯೋಸು ಕೂಡ ನಿಮ್ಮ ಮೊಬೈಲ್ನ ಡೆಸ್ಕ್ಟಾಪ್ಗೆ ಮೆಸೇಜ್ ರೂಪದಲ್ಲಿ ಬರುತ್ತೆ. ಯೂಟ್ಯೂಬ್ ನಿಮಗೆ ರೆಕಮೆಂಡ್ ಮಾಡುತ್ತೆ. ಇಟ್ ಮೀನ್ಸ್ ಯಾವತ್ತಾದರೂ ಒಂದಿನ ನೀವು ಅದನ್ನು ಕೇಳಿಸ್ಕೊಂಡಿಲ್ಲ ಅಂತಂದರೂ ಕೂಡ ಮತ್ತೆ ಮಾರನೇ ದಿನ ಕೂಡ ನಿಮಗೆ ಅದು ಸಿಗುತ್ತೆ. ನನ್ನ ಯೂಟ್ಯೂಬಲ್ಲಿ ನೀವು ಬಂದು ನೋಡಿದರೆ ಸಿಗುತ್ತೆ. ಮೆಸೇಜ್ ರೂಪದಲ್ಲಿ ಅದು ನಿಮ್ಮ ಮೆಸೇಜ್ ಸ್ಟೋರ್ ಆಗುತ್ತಲ್ವ, ಅಲ್ಲಿ ಇರುತ್ತೆ. ಅಲ್ಲೋಗಿ ನೋಡಿದರೆ ನೀವು ನನ್ನ ಈ ಒಂದು ಕ್ಲಾಸ್ ನಿಮಗೆ ಸಿಗುತ್ತೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸು. ನಿಜವಾಗ್ಲೂ ನೀವು ಇಂತಹ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಕನ್ನಡದಲ್ಲಿ ಇಷ್ಟು ಸುಲಭವಾಗಿ ಇಂಗ್ಲೀಷ್ ಹೇಳ್ಕೊಡ್ತಕ್ಕಂಥ ಮತ್ತೊಂದು ಯೂಟ್ಯೂಬ್ ವಿಡಿಯೋ ನಿಮಗೆ ಸಿಗಲ್ಲ. ಬಟ್ ಹೇಳ್ಕೊಟ್ರು ಕೂಡ ಅಲ್ಲಿ ಬಹುಶಃ ನಿಮಗೆ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಆಗಲ್ಲ. ನಾನು ಬೇಸಿಕ್ಲಿ ಒಬ್ಬ ಇಂಗ್ಲೀಷ್ ಟೀಚರಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ದಟ್ ಎಲ್ಲರೂ ಕೂಡ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.